ಎಲ್ರಿಗೂ ನಮಸ್ಕಾರ. ನಾನು ನೋಡಿರೋ ಹಾಗೆ ಕೆಲವು ಯಂಗ್ಸ್ಟರ್ಸು ಡ್ರೀಮ್ ಜಾಬ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿದಾಗ ಡ್ರೀಮ್ ಜಾಬ್ ಅನ್ನೋದಕ್ಕೆ ಒಂದು ಸ್ಟ್ಯಾಂಡರ್ಡ್ ಡೆಫಿನಿಷನ್ ಇಲ್ಲ. ಯಾಕೆಂದರೆ ಇದು ಒಬ್ಬರಿಂದ ಒಬ್ಬರಿಗೆ ವೇರಿ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಕೆಲವರಿಗೆ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಇರೋಂತಹ ಕೆಲಸ ಡ್ರೀಮ್ ಜಾಬ್ ಆಗ್ಬೋದು. ಕೆಲವರಿಗೆ ಆನ್ ಸೈಟ್ ಆಪರ್ಚುನಿಟೀಸ್ ಜಾಸ್ತಿ ಸಿಕ್ಕಿ ಟ್ರಾವೆಲ್ ಆಪರ್ಚುನಿಟೀಸ್ ಸಿಗುವಂತಹ ಕೆಲಸ ಡ್ರೀಮ್ ಜಾಬ್ ಆಗ್ಬೋದು. ಮತ್ತು ಕೆಲವರಿಗೆ ಇದೆಲ್ಲ ಏನು ಬೇಡಪ್ಪ, ಮಾರ್ಕೆಟ್ ಟ್ರೆಂಡ್ ಪ್ರಕಾರ ಏನು ಸ್ಯಾಲ್ರಿ ಇದೆಯೋ ಅಷ್ಟು ಸಿಗ್ತಾ ಇದ್ದರೆ ಅವ್ರಿಗೆ ಅದು ಡ್ರೀಮ್ ಜಾಬ್ ಆಗ್ಬೋದು. ಹಾಗಾಗಿ ಇನ್ನೊಬ್ಬರ ಒಪಿನಿಯನ್ ಆಫ್ ಡ್ರೀಮ್ ಜಾಬ್ ಶುಡ್ ನಾಟ್ ಬಿ ಯೋರ್ಸ್. ನಿಮ್ಮ ಪ್ರಕಾರ ನಿಮ್ಮ ಕೆಲಸದಲ್ಲಿ ನಿಮಗೆ ತೃಪ್ತಿ ಇದ್ದರೆ, ನಿಮ್ಮ ಸ್ಕಿಲ್ಸ್ ಯೂಸ್ ಆಗ್ತಾ ಇದ್ದರೆ, ಯಾವುದೇ ಅಡಚಣೆ ಇಲ್ಲದೆ ಪೀಸ್ ಆಫ್ ಮೈಂಡಿಂದ ನೀವು ಕೆಲಸ ಮಾಡ್ತಾಯಿದ್ರೆ ಅದೇ ನಿಮಗೆ ಡ್ರೀಮ್ ಜಾಬ್ ಆಗ್ಬೋದು. ಸೊ ಹಾಗಾಗಿ ಇನ್ನೊಬ್ಬರ ಪರ್ಸ್ಪೆಕ್ಟಿವಿಂದ ನೋಡಬೇಡಿ, ನಿಮ್ಮ ಪರ್ಸ್ಪೆಕ್ಟಿವಿಂದ ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಅದರ ಪ್ರಕಾರ ನಿಮ್ಮ ಡ್ರೀಮ್ ಜಾಬ್ನ ಡಿಸೈಡ್ ಮಾಡ್ಕೊಳ್ಳಿ. ಸೊ ಇದನ್ನು ಮನಸ್ಸಲ್ಲಿಟ್ಕೊಂಡು ಪ್ರೊಸೀಡ್ ಆಗಿ. ಥ್ಯಾಂಕ್ ಯು.